ಸ್ಯಾಂಡಲ್ವುಡ್ನ ಬಹುನಿರೀಕ್ಷಿತ ಬಹುಪರಾಕ್ ಮೂವಿ ಅಂತಾನೆ ಕರೆಸ್ಕೊಂಡಿದ್ದಂತಹ ಟಾಕ್ಸಿಕ್ ಮೂವಿ ಮೇಲೆ ಮತ್ತೊಂದು ಹೊಸ ವಿವಾದ ಅಂಟಿಕೊಂಡಿರುವಂಥದ್ದು. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಈ ಒಂದು ಮೂವಿಯ ಸಣ್ಣ ಒಂದು ತುಣುಕು ಅಂದರೆ ಸಣ್ಣ ಒಂದು ಭಾಗ ಏನು ಟೀಸರ್ ಬಿಡುಗಡೆ ಆಗಿತ್ತು, ಅದರಿಂದ ಹೆಕ್ಕಿಕೊಂಡಂತಹ ಒಂದು ಸಣ್ಣ ಭಾಗ ಒಂದು ದೊಡ್ಡ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಿರುವಂಥದ್ದು. ಅಸಲಿಗೆ ಈ ಒಂದು ಟಾಕ್ಸಿಕ್ ಮೂವಿ ಟೀಸರ್ ರಿಲೀಸ್ ಆದ ನಂತರ ಹುಟ್ಟಿಕೊಂಡಂತಹ ವಿವಾದಗಳಿಗೆ ಲೆಕ್ಕನೇ ಇಲ್ಲ. ಆದರೂ ಕೂಡ ಇದೊಂದು ರೀತಿಯಲ್ಲಿ ಪ್ರತ್ಯೇಕವಾದಂತಹ ಒಂದು ವಿವಾದ ಅಂತ ಹೇಳಬೇಕು. ಒಂದು ರೀತಿಯಲ್ಲಿ ಧರ್ಮದ ಮೇಲೆ ಒಂದು ರೀತಿಯಲ್ಲಿ ಅಟ್ಯಾಕ್ ಮಾಡುವಂತಹ ಸನ್ನಿವೇಶಗಳನ್ನು ಇಲ್ಲಿ ಕ್ರಿಯೇಟ್ ಮಾಡಲಾಗಿದೆ ಅನ್ನುವಂತಹ ದೊಡ್ಡ ಆರೋಪ ಇವತ್ತು ಟಾಕ್ಸಿಕ್ ಎದುರಿಸ್ತಾ ಇರುವಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ಎಲ್ಲ ಆಗು ಹೋಗುಗಳನ್ನು ವಿವರಿಸುವಂತಹ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತೀವಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಸ್ಯಾಂಡಲ್ವುಡ್ನ ಬಹುನಿರೀಕ್ಷಿತ ಮೂವಿ ಟಾಕ್ಸಿಕ್ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ಇಂತಹ ಒಂದು ಅತ್ಯದ್ಭುತ ಮೂವಿಗಳನ್ನು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಬಹುನಿರೀಕ್ಷಿತ ಬಹುಪರಾಕ್ ಮೂವಿ ಅಂತಾನೆ ಕರೆಸ್ಕೊಳ್ಳುವಂತಹ ಟಾಕ್ಸಿಕ್ ಮೂವಿ ಮಾತ್ರ ಅಲ್ಲ, ಈ ಒಂದು ಮೂವಿಯ ನಾಯಕನಾಗಿ ಕನ್ನಡದ ದೈತ್ಯ ನಟ ರಾಕಿಂಗ್ ಸ್ಟಾರ್ ಯಶ್ ಅಭಿನಯಿಸುವಂಥದ್ದು. ಹೇಳಿ ಕೇಳಿ ಕಳೆದ ತಿಂಗಳಷ್ಟೇ ಈ ಒಂದು ಮೂವಿಯ ಟೀಸರ್ ಅನ್ನ ಬಿಡುಗಡೆ ಮಾಡಲಾಗಿತ್ತು. ಅದು ಕೂಡ ಯಶ್ ಬರ್ತ್ಡೇ ದಿವಸದಂದೇ ಅವರ ಬರ್ತ್ಡೇ ಗಿಫ್ಟ್ ಆಗಿ ಈ ಒಂದು ಟೀಸರ್ ಅನ್ನ ರಿಲೀಸ್ ಮಾಡಲಾಗಿತ್ತು. ಮಾತ್ರ ಅಲ್ಲ, ಇದು ಟೀಸರ್ ಅಲ್ಲ, ಇದೊಂದು ಒಂದು ವ್ಯಕ್ತಿಯ ಪರಿಚಯ ಮಾಡುವಂತಹ ಒಂದು ವಿಡಿಯೋ ತುಣುಕು ಅಂತ ಕೂಡ ಹೇಳಲಾಗ್ತಾ ಇತ್ತು. ಏನೇ ಇದ್ರೂ ಕೂಡ ಒಂದು ಯಶ್ ಅವರ ಬರ್ತ್ಡೇಗೆ ಗಂಭೀರವಾದಂತಹ ಗಿಫ್ಟ್ ಅನ್ನ ಟಾಕ್ಸಿಕ್ ಸಿನಿಮಾ ಟೀಮ್ ಅವರಿಗೆ ನೀಡಿತ್ತು. ಒಂದು ಮೂವಿಯ ವಿಡಿಯೋ ತುಣುಕು ಈ ಒಂದು ಸಾಮಾಜಿಕ ಜಾಲತಾಣ ಅಥವಾ ಯೂಟ್ಯೂಬ್ನಲ್ಲಿ ರಿಲೀಸ್ ಆಗ್ತಾ ಇದ್ದಂತೆ ಈ ಒಂದು ಮೂವಿ ರಿವ್ಯೂ ರೇಟಿಂಗ್ ಹೆಚ್ಚಾಗ್ತಾ ಹೋಯಿತು. ಇಡೀ ನಮ್ಮ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯಗಳು ಹೊರ ದೇಶಗಳು ಕೂಡ ಈ ಒಂದು ಟಾಕ್ಸಿಕ್ ಮೂವಿ ಕ್ಲಿಪ್ನ ರಿವ್ಯೂ ಮಾಡೋದಕ್ಕೆ ಆರಂಭ ಮಾಡ್ತು. ಅಲ್ಲಿಂದ ಈ ಒಂದು ಹೊಸ ವಿವಾದಗಳು ಆರಂಭ ಆಗಿರುವಂಥದ್ದು. ಇದೀಗ ಈ ಒಂದು ದೊಡ್ಡ ಸಮುದಾಯ ಅಂತ ಕರೆಸ್ಕೊಳ್ಳುವಂತಹ, ಜಗತ್ತಿನಲ್ಲಿ ದೊಡ್ಡ ಸಮುದಾಯ ಅಂತ ಕರೆಸ್ಕೊಳ್ಳುವಂತಹ ಕ್ರೈಸ್ತ ಸಮುದಾಯದ ನಾಯಕರುಗಳು ಈ ಒಂದು ಮೂವಿಯ ಕೆಲವೊಂದು ಕ್ಲಿಪ್ಗಳ ಭಾಗಗಳನ್ನು ರಿಮೂವ್ ಮಾಡಬೇಕು, ಇದು ನಮ್ಮ ಸಮುದಾಯದ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂಥದ್ದು ಎನ್ನುವಂತಹ ವಿಚಾರದಲ್ಲಿ ದೂರನ್ನ ದಾಖಲಿಸಿಕೊಂಡಿರುವಂಥದ್ದು. ಅಂದ್ರೆ ಯಾವ ರೀತಿಯಲ್ಲಿ ಅಂತ ಕೇಳಿದರೆ, ಈ ಒಂದು ಮೂವಿ ಟೀಸರ್ ಅನ್ನು ಆರಂಭ ಮಾಡುವಾಗ ಎಲ್ರಿಗೂ ಗೊತ್ತೇ ಇದೆ, ಒಂದು ರೀತಿಯಲ್ಲಿ ಸೆಮಿಂತ್ರಿ ಪ್ರದೇಶದಲ್ಲಿ ಈ ಒಂದು ದೃಶ್ಯ ಆರಂಭ ಆಗುತ್ತೆ. ಒಂದು ಅಮೆಜಾನ್ ಕಾಡುಗಳನ್ನು ತೋರಿಸಲಾಗುತ್ತೆ. ನಂತರ ಒಂದು ಸೆಮಿಂತ್ರಿ ನಡೆಸುವಂತಹ ಆ ಒಂದು ಸ್ಥಳದಲ್ಲಿ ಈ ಒಂದು ಮೂವಿ ಟೀಸರ್ ಆರಂಭ ಆಗುವಂಥದ್ದು. ಸೊ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ಕಾರು ಬರುವಂತಹ ಸನ್ನಿವೇಶಗಳನ್ನು ನೀವು ಗಮನಿಸಿರ್ತೀರಾ. ನಂತರ ಅಲ್ಲಿ ಒಂದು ರೀತಿಯ ಅಶ್ಲೀಲವಾದಂತಹ ಘಟನೆಯನ್ನು ಪ್ರಸಾರ ಮಾಡಲಾಗುತ್ತೆ. ಆದರೆ ಮುಂದಿನ ದಿವಸಗಳಲ್ಲಿ ಮೂವಿಯಲ್ಲಿ ಈ ಒಂದು ಭಾಗ ಇರೋದಿಲ್ಲ. ಒಂದು ರೀತಿಯಲ್ಲಿ ಜನರಲ್ಲಿ ಕ್ಯೂರಿಯಾಸಿಟಿ ಹೆಚ್ಚಿಸುವ ಭಾಗವಾಗಿ ಇದನ್ನು ಸೇರಿಸಲಾಗಿದೆ ಎನ್ನುವಂತಹ ವಿಶ್ಲೇಷಣೆಗಳು ಬರ್ತಾ ಇದ್ವು. ಆದರೂ ಕೂಡ ಏನೇ ಇಲ್ಲಿ ಒಂದು ಟಾಕ್ಸಿಕ್ ಟೀಸರ್ನಲ್ಲಿ ಇಂತಹ ಒಂದು ಭಾಗವನ್ನು ತೋರಿಸಿ ನಮ್ಮ ಸಮುದಾಯದ ಭಾವನೆಗಳಿಗೆ ಅನ್ಯಾಯ ಮಾಡಲಾಗಿದೆ. ಮಾತ್ರವಲ್ಲ, ನಮ್ಮ ಸಮುದಾಯದ ಭಾವನೆಗಳಿಗೆ, ನಮ್ಮ ಧರ್ಮದ ಭಾವನೆಗಳಿಗೆ ಇದರಿಂದಾಗಿ ಧಕ್ಕೆ ಉಂಟಾಗಿದೆ, ಮುಜುಗರ ಉಂಟಾಗಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಆ ಒಂದು ಧರ್ಮಗುರುಗಳು ಅಥವಾ ಧರ್ಮದ ನಾಯಕರುಗಳು ಸೇರಿಕೊಂಡು ಈ ಒಂದು ಟಾಕ್ಸಿಕ್ ಮೂವಿ ವಿರುದ್ಧವಾಗಿ ದೂರನ್ನ ದಾಖಲಿಸಿರುವಂಥದ್ದು. ನ್ಯಾಷನಲ್ ಕ್ರಿಶ್ಚಿಯನ್ ಫೆಡರೇಷನ್ ವತಿಯಿಂದ ಈ ಒಂದು ಮಹಿಳಾ ಆಯೋಗಕ್ಕೂ ದೂರು ಕೊಡಲಾಗಿದೆ. ನಂತರ ಗೃಹ ಸಚಿವರಿಗೆ ದೂರು ಕೊಡಲಾಗಿದೆ. ಆಮೇಲೆ ಸೆನ್ಸಾರ್ ಮಂಡಳಿಗೂ ಕೂಡ ದೂರಿನ ಪ್ರತಿಯನ್ನ ಸಲ್ಲಿಸಿರುವಂಥದ್ದು. ಸಂತ ಮಿಖಾಯೇಲ್ ಪ್ರತಿಮೆಯ ಆ ಒಂದು ದೇವದೂತರ ಪ್ರತಿಮೆಯ ಎದುರು, ಅಂದರೆ ಒಂದು ರೀತಿಯಲ್ಲಿ ಪವಿತ್ರ ಸ್ಥಳ ಅಂತ ಕರೆಯುವಂತಹ ಸ್ಮಶಾನ ಪ್ರದೇಶ ಅಥವಾ ಸೆಮಿಂಟ್ರಿ ಎನ್ನುವಂತಹ ಪ್ರದೇಶದಲ್ಲಿ ಇಂತಹ ಒಂದು ಅಶ್ಲೀಲವಾದಂತಹ ಘಟನೆಯ ಚಿತ್ರೀಕರಣ ಮಾಡಿರುವಂತಹ ವಿಚಾರದಲ್ಲಿ ಇವಾಗ ವಿವಾದ ಎದ್ದಿರುವಂಥದ್ದು. ನೋಡಿ, ಯಾವುದೇ ಧರ್ಮ ಆಗಿರಲಿ ಅಥವಾ ಹಿಂದೂ ಧರ್ಮದ ಸ್ಮಶಾನವೇ ಆಗಿರಲಿ, ಮುಸ್ಲಿಂ ಧರ್ಮದ ಖಬರ್ಸ್ಥಾನ ಅಂತ ಕರೆಯುವಂತಹ ಪ್ರದೇಶವೇ ಆಗಿರಲಿ, ಇನ್ನು ಕ್ರೈಸ್ತ ಧರ್ಮದ ಸೆಮಿಂಟ್ರಿ ಎನ್ನುವಂತಹ ಸ್ಥಳವೇ ಆಗಿರಲಿ, ಅದು ಅವರವರಿಗೆ ಪವಿತ್ರವಾದಂತಹ ಸ್ಥಳ ಆಗಿರುತ್ತೆ. ಅವರ ಹಳೆಯ ಕುಟುಂಬಸ್ಥರು ಅಥವಾ ಏನೇ ಆಗಿರಲಿ, ಒಳ್ಳೆಯ ಪವಿತ್ರ ಪುರುಷರು ಏನೇ ಆಗಿರಲಿ, ಅವರು ಅಂತಿಮ ದರ್ಶನವನ್ನು ಪಡೆದುಕೊಳ್ಳುವಂತಹ ಒಂದು ಪ್ರದೇಶ. ಆ ಒಂದು ಪ್ರದೇಶದಲ್ಲಿ ನಿಂತುಕೊಂಡು ಏನು ಬೇಕಾದರೂ ಮಾಡ್ಬೋದು, ಯಾವ ಸಿನಿಮಾವನ್ನು ಬೇಕಾದರೂ ನಿರ್ಮಾಣ ಮಾಡ್ಬೋದು ಅಂತ ಅಂದುಕೊಂಡಿದ್ದವರಿಗೆ ದೊಡ್ಡ
ದೊಡ್ಡ ಶಾಕಿಂಗ್ ನ್ಯೂಸ್ ಎದುರಾಗಿರುವಂಥದ್ದು. ಸಿನಿಮಾಗಳಲ್ಲಿ ಕೆಲವೊಂದು ಘಟನೆಗಳನ್ನು ಗಮನಿಸುವಾಗ ಅಲ್ಲಿ ಧರ್ಮದ ವಿಚಾರ ಬರುತ್ತೆ, ಅಲ್ಲಿ ಪಾಲಿಟಿಕ್ಸ್ ಬರುತ್ತೆ, ಇನ್ನು ಏನೋ ಘಟನೆಗಳನ್ನು ಉಲ್ಲೇಖ ಮಾಡಿಕೊಂಡು ಮಾಡಬೇಕಾಗುತ್ತೆ. ಅಲ್ಲಿ ಮಸೀದಿ, ಮಂದಿರಗಳು, ಚರ್ಚ್ಗಳು ಎಲ್ಲವನ್ನ ಇನ್ಕ್ಲೂಡ್ ಮಾಡಲಾಗುತ್ತೆ. ಆದರೆ ಇಲ್ಲಿ ವಿಚಾರ ಏನಪ್ಪ ಅಂದರೆ ಅವೆಲ್ಲವನ್ನ ಬಳಸೋದ್ರಲ್ಲಿ ಯಾವ ಧರ್ಮದ ತಕರಾರು ಇದುವರೆಗೂ ಬಂದಿಲ್ಲ. ನೋಡಿ, ಮುಸಲ್ಮಾನ ವ್ಯಕ್ತಿಯ ಗಡ್ಡವನ್ನು ಬಳಸ್ಕೋತಾರೆ, ಮುಸಲ್ಮಾನ ವ್ಯಕ್ತಿಯ ಟೋಪಿಯನ್ನು ಬಳಸ್ಕೋತಾರೆ, ಹಿಂದೂಗಳ ಪೇಟವನ್ನು ಬಳಸ್ಕೋತಾರೆ, ಕೇಸರಿಯನ್ನು ಬಳಸ್ಕೋತಾರೆ, ಮಂದಿರಗಳನ್ನು ಬಳಸ್ಕೋತಾರೆ. ಯಾವುದೂ ಕೂಡ ತಕರಾರಾಗಿ ಇಲ್ಲಿ ಯಾರೂ ವ್ಯಕ್ತಪಡಿಸಲಿಲ್ಲ. ಆದರೆ ಇಲ್ಲಿ ಇಂತಹ ಒಂದು ಪುಣ್ಯ ಭೂಮಿಯಲ್ಲಿ ಅಶ್ಲೀಲವಾದಂತಹ ಘಟನೆ, ಅದು ಅಶ್ಲೀಲ ಏನು ಎಂಬುದು ನಿಮಗೆ ಖಂಡಿತ ಅರ್ಥವಾಗಿರುತ್ತೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಬೇಕಂತಹ ಅವಶ್ಯಕತೆ ಇಲ್ಲ ಅಂತ ಕಾಣಿಸುತ್ತೆ. ಅಷ್ಟೊಂದು ಅಶ್ಲೀಲವಾದಂತಹ ಒಂದು ಕೃತ್ಯವನ್ನು, ಆ ಒಂದು ಸೀನನ್ನು ಕ್ರಿಯೇಟ್ ಮಾಡಿ ಆ ಒಂದು ಪ್ರದೇಶದಲ್ಲಿ, ಎಸ್ಪೆಷಲಿ ಇದು ಯುರೋಪಿಯನ್ ಕಂಟ್ರೀಸ್ ಅಥವಾ ಹೊರ ರಾಜ್ಯಗಳಲ್ಲಿ ಅಷ್ಟು ದೊಡ್ಡ ಸುದ್ದಿ ಆಗಬೇಕು ಅಂತಿಲ್ಲ. ಆದರೆ ನಮ್ಮ ದೇಶದಲ್ಲಿ ಪ್ರತಿ ಧರ್ಮವು ತಮ್ಮ ಸಂಸ್ಕೃತಿಯನ್ನು ಒಂದು ರೀತಿಯಲ್ಲಿ ಭದ್ರ ಅಡಿಪಾಯವನ್ನು ಸ್ಥಾಪಿಸುವಂತಹ ಈ ಒಂದು ನಮ್ಮ ದೇಶದಲ್ಲಿ ಈ ಒಂದು ಬೆಳವಣಿಗೆಗಳು ಒಂದು ರೀತಿಯಲ್ಲಿ ಮಾರಕವಾಗುತ್ತೆ, ವಿವಾದವನ್ನು ಸೃಷ್ಟಿ ಮಾಡುತ್ತೆ. ಸೊ ಕ್ರೈಸ್ತ ಸಮುದಾಯದ ಒಕ್ಕೂಟದ ಅಧ್ಯಕ್ಷರಾದಂತಹ ಪ್ರದೀಪ್ ಕುಮಾರ್ ಈ ಒಂದು ವಿಚಾರದಲ್ಲಿ ದೂರನ್ನು ದಾಖಲಿಸುವಂತಹ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ನೋಡಿ, ಒಂದು ಸಮುದಾಯದ ಚಿಹ್ನೆಯ ಎದುರು ಇಂತಹ ಒಂದು ಕಾರಿನ ಒಳಗೆ ಅಶ್ಲೀಲವಾದಂತಹ ಒಂದು ಸೀನನ್ನು ಕ್ರಿಯೇಟ್ ಮಾಡುವಾಗ ಆಲೋಚನೆ ಮಾಡಬೇಕಿತ್ತು. ಇದೊಂದು ಸಮುದಾಯವನ್ನು ಮುಜುಗರಕ್ಕೀಡು ಮಾಡುತ್ತೆ, ಒಂದು ಸಮುದಾಯವನ್ನು ರೊಚ್ಚಿಗೆ ಇಳಿಸುತ್ತೆ, ವಿವಾದ ಉಂಟಾಗುತ್ತೆ, ಅಥವಾ ವಿವಾದ ಮಾಡಬೇಕು ಅಂತಾನೆ ನೀವು ಈ ಒಂದು ಮೂವಿಯಲ್ಲಿ ಇಂತಹ ಒಂದು ಸೀನನ್ನು ಕ್ರಿಯೇಟ್ ಮಾಡಿದ್ದೀರಾ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿರುವಂಥದ್ದು. ಇನ್ನು ಈ ಒಂದು ದೃಶ್ಯಗಳು ಬರೀ ಧಾರ್ಮಿಕ ಭಾವನೆಗಳಿಗೆ ಮಾತ್ರ ಧಕ್ಕೆ ಆಗುವಂಥದ್ದಲ್ಲ. ನೋಡಿ, ಒಂದು ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾವನ್ನು ನೋಡಬೇಕು ಅಂತ ಒಂದು ಕುಟುಂಬ, ಮನೆ ಮಕ್ಕಳು, ಹೆಂಡತಿ, ತಂದೆ, ತಾಯಿ ಎಲ್ಲರ ಆಸೆ ಆಗಿರುತ್ತೆ. ಸೊ ಒಂದು ಕೌಟುಂಬಿಕವಾಗಿ ಕುಟುಂಬಸ್ಥರ ಜೊತೆ ಸೇರಿಕೊಂಡು ಈ ಒಂದು ಮೂವಿಯನ್ನು ನೋಡಿದವರ ಅವಸ್ಥೆ ಏನು? ಇದು ಬರೀ ಭಾವನೆಗಳಿಗೆ ಧಕ್ಕೆ ಆಗುವುದು ಮಾತ್ರ ಅಲ್ಲ, ಇದು ಒಂದು ಕುಟುಂಬದ ಭಾವನೆಗಳಿಗೂ ಧಕ್ಕೆ ಆಗುತ್ತೆ. ಒಂದು ಕುಟುಂಬವನ್ನು ಕುಳ್ಳಿರಿಸಿಕೊಂಡು ಇಂತಹ ವಿಚಾರಗಳನ್ನು ನೋಡೋ ಹಾಗಿಲ್ಲ. ಮಕ್ಕಳನ್ನು ಎದುರಿಗೆ ಇರಿಸಿಕೊಂಡು ಈ ಒಂದು ವ್ಯೂಸ್ಗಳನ್ನು ನೋಡಿಸೋದಕ್ಕೆ ಆಗೋದಿಲ್ಲ. ಸೊ ಇಂತಹ ಸೀನ್ಗಳನ್ನು ಖಂಡಿತವಾಗಿ ಈ ಒಂದು ಮೂವಿಯಿಂದ ಡಿಲೀಟ್ ಮಾಡಬೇಕು ಎನ್ನುವಂತಹ ದೊಡ್ಡ ಆಗ್ರಹ ಮಾತ್ರವಲ್ಲದೆ ಈ ಒಂದು ಚಿತ್ರತಂಡದ ವಿರುದ್ಧವಾಗಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎನ್ನುವಂತಹ ಆಗ್ರಹವನ್ನು ಕೂಡ ಆ ಒಂದು ಒಕ್ಕೂಟ ವ್ಯಕ್ತಪಡಿಸಿರುವಂಥದ್ದು. ಅವರ ಆಗ್ರಹ ಅಷ್ಟಕ್ಕೆ ಸೀಮಿತವಾಗಿದ್ದರೆ ಪರವಾಗಿರಲಿಲ್ಲ. ಆದರೆ ಈ ಒಂದು ಪ್ರಚಾರಕ್ಕಾಗಿ ಅಥವಾ ಸೆನ್ಸೇಷನ್ ಸೃಷ್ಟಿ ಮಾಡುವಂತಹ ಉದ್ದೇಶದಿಂದಾಗಿ KVN ಪ್ರೊಡಕ್ಷನ್ ತನ್ನ ಯೂಟ್ಯೂಬ್ ಚಾನಲ್ನಿಂದ ಈಗಾಗಲೇ ಏನು ರಿಲೀಸ್ ಮಾಡಿರುವಂತಹ ಒಂದು ಟೀಸರ್, ಮಿಲಿಯನ್ ವೀಕ್ಷಕರನ್ನು ಪಡೆದುಕೊಂಡಂತಹ ಒಂದು ಟೀಸರನ್ನು ಕೂಡ ತಕ್ಷಣವೇ ಡಿಲೀಟ್ ಮಾಡಬೇಕು, ಆ ಒಂದು ಲಿಂಕನ್ನು ಕೂಡ ನಿಷ್ಕ್ರಿಯ ಮಾಡಬೇಕು ಎನ್ನುವಂತಹ ಆಗ್ರಹ ಕೂಡ ವ್ಯಕ್ತ ಆಗಿರುವಂಥದ್ದು. ಇದು ನಿಜಕ್ಕೂ ಒಂದು ರೀತಿಯಲ್ಲಿ ಟಾಕ್ಸಿಕ್ ಮೂವಿ, ಆ ಒಂದು KVN ಪ್ರೊಡಕ್ಷನ್ ಇದೆ ಅವರ ಮಟ್ಟಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಲಿಕ್ಕಿದೆ. ಈ ಒಂದು ವಿಚಾರದಲ್ಲಿ ಕೋರ್ಟು ಕಚೇರಿ ಅಂತ ಹೋರಾಟ ಮಾಡಬೇಕಿದೆ. ಈ ಒಂದು ಮೂವಿ ಏನು ಈಗಾಗಲೇ ರಿಲೀಸ್ ಹಂತದಲ್ಲಿದೆ. ಸೊ ಇದಕ್ಕೂ ಕೂಡ ಏನಾದರೂ ಅಡಚಣೆ ಉಂಟಾಗಬಹುದಾ? ನೋಡಿ, ಒಂದು ಕನ್ನಡ ಮೂವಿ ಅಂತ ಹೇಳುವಾಗ ಸಂಸ್ಕಾರ, ಸಂಸ್ಕೃತಿ ಇವೆಲ್ಲವನ್ನು ಒಳಗೊಂಡಿರುವಂತಹ ಮೂವಿ ಆಗಿರುತ್ತೆ. ಅದರಲ್ಲಿ ಹೈಲೈಟ್ಸ್ಗಳಾಗಿ ಏನೆಲ್ಲ ವಿಚಾರಗಳು ಇರುತ್ತೆ. ಆದರೆ ಇಷ್ಟೊಂದು ಒಂದು ರೀತಿಯಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಒಳಗೊಂಡಂತಹ ಆ ಒಂದು ಸೀನ್ಗಳನ್ನು ಹಾಕಿರುವಂಥದ್ದು ಒಂದು ರೀತಿಯಲ್ಲಿ ಸಿನಿಮಾ ಪ್ರೇಕ್ಷಕರಿಗೂ ಆ ಒಂದು ಸಿನಿಮಾವನ್ನು ಒಂದು ರೀತಿಯಲ್ಲಿ ಆಸಕ್ತಿಯಿಂದ ನೋಡುವವರಿಗೂ ಕೂಡ ಮುಜುಗರವನ್ನು ಸೃಷ್ಟಿ ಮಾಡಿತ್ತು. ಹಲವು ಕಮೆಂಟ್ಗಳನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಇಂತಹ ಒಂದು ಸೀನ್ ಅವಶ್ಯಕತೆ ಇರಲಿಲ್ಲ. ಅಂದರೆ ನಮ್ಮ ಭಾರತ ಅಂತ ಹೇಳುವಾಗ ವಿವಿಧತೆಯಲ್ಲಿ ಏಕತೆ ಇರುವುದು, ಆದರೆ ಸಂಸ್ಕೃತಿಗೆ ಬಹಳ ಗೌರವವನ್ನು ಕೊಡುವವರು, ಧರ್ಮಕ್ಕೆ ಬಹಳ ಗೌರವವನ್ನು ಕೊಡುವವರು, ಧರ್ಮದ ಆಚರಣೆಗಳಿಗೆ ಬಹಳ ಗೌರವವನ್ನು ಕೊಡುವವರು, ಇನ್ನು ಧರ್ಮದ ಹಿಸ್ಟ್ರಿಗಳೇನಿದೆ, ಇತಿಹಾಸಗಳಿಗೆ ಬಹಳಷ್ಟು ಗೌರವವನ್ನು ಕೊಡುವವರು. ಸೊ ಆ ಒಂದು ಕಾರಣಕ್ಕೆ ಇಂತಹ ಒಂದು ಧರ್ಮದ ವಿಚಾರಗಳಲ್ಲಿ ನೋಡಿ, ಅಂತಹ ಒಂದು ಸೆಮೆಂಟ್ರಿ ನಡೆಯುವಂತಹ ಪ್ರದೇಶಗಳಲ್ಲಿ ಇಂತಹ ಒಂದು ಅಶ್ಲೀಲವಾದಂತಹ ಸೀನ್ಗಳನ್ನು ಕ್ರಿಯೇಟ್ ಮಾಡಿ ಸಮಾಜದ ಮುಂದೆ ತಂದು ಒಂದು ಕ್ರೈಸ್ತ ಸಮುದಾಯವನ್ನು ಮುಜುಗರಕ್ಕೀಡು ಮಾಡುವುದು ಎಷ್ಟು ಸರಿ? ಇದು ಇವಾಗ ಉದ್ಭವವಾಗಿರುವಂತಹ ಈ ಒಂದು ವಿವಾದದ ವಿಶ್ಲೇಷಣೆ. ಸೊ ಸ್ನೇಹಿತರೆ, ಈ ಒಂದು ಮೂವಿಯಲ್ಲಿ ಈ ಸೀನ್ ಬೇಕಿತ್ತಾ ಅಥವಾ ಈ ಸೀನ್ನ ಅಗತ್ಯತೆ ಇರಲಿಲ್ವಾ? ಇದೊಂದು ಸಮುದಾಯಕ್ಕೆ, ಪ್ರತ್ಯೇಕವಾದಂಥ ಸಮುದಾಯಕ್ಕೆ ಇದರಿಂದಾಗಿ ಮುಜುಗರ ಆಗುತ್ತಾ ಅಥವಾ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುತ್ತಾ? ಏನು ಈ ಒಂದು ವಿಚಾರವನ್ನು ನೀವು ನೋಡ್ತಾ ಇದ್ದೀರಾ, ಈ ಒಂದು ಸನ್ನಿವೇಶಗಳನ್ನು ನಿಮಗೂ ಕೂಡ ಈ ಒಂದು ವಿಚಾರಗಳು ಗೊತ್ತಾಗಿರುತ್ತೆ. ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಮಾತ್ರ ಅಲ್ಲ, ಈ ಒಂದು ಮೂವಿಯಲ್ಲಿ ಇಂತಹ ಭಾಗಗಳು ಬರುವುದರಿಂದಾಗಿ ಧರ್ಮಗಳಿಗೆ ತೊಂದರೆ ಆಗುತ್ತಾ? ಅದು ಯಾವ
ಯಾವುದೇ ಧರ್ಮ ಇಲ್ಲಿ, ಹಿಂದೂ ಧರ್ಮ, ಮುಸ್ಲಿಂ ಧರ್ಮ ಅಥವಾ ಕ್ರೈಸ್ತ ಧರ್ಮ ಯಾವುದೇ ಇಲ್ಲಿ ಇನ್ನಿತರ ಯಾವುದಾದ್ರೂ ಧರ್ಮಗಳಿದ್ದರೆ ಬಿಟ್ಟು ಹೋಗಿದರೆ ಅವರಿಗೂ ಕೂಡ ಇಂತಹ ಒಂದು ಸೀನ್ಗಳು ಬರೋದ್ರಿಂದ ಒಂದು ಮೂವಿಯನ್ನು ಮೂವಿಯಾಗಿ ನೋಡಬೇಕಾ ಅಥವಾ ಇಂತಹ ಮೂವಿಗಳಲ್ಲಿ ಇಂತಹ ಧಾರ್ಮಿಕ ಭಾವನೆಗಳಿಗೆ ಅಡಚಣೆ ಉಂಟಾಗುವಂತಹ ಸೀನ್ಗಳನ್ನು ಕ್ರಿಯೇಟ್ ಮಾಡಲೇಬಾರ್ದಾ? ಇಲ್ಲಿ KVN ಪ್ರೊಡಕ್ಷನ್ ಈ ಒಂದು ವಿಡಿಯೋನ ಡಿಲೀಟ್ ಮಾಡಬೇಕಾ? ಏನು ನಿಮ್ಮ ಅಭಿಪ್ರಾಯ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.